ನಮ್ಮ ಮನೆಗೆ ಸಡನ್ ಆಗಿ ಪಾದುಕೆ ಬಂದಿತ್ತು. ನಾವು ಪಾದುಕೆ ಎಲ್ಲ ಯಾವಾಗಲೂ ಕರೆಸಲ್ಲ, ಯಾಕೆಂದರೆ ಅದಕ್ಕೆ ನಡ್ಕೊಳ್ಳೋದು ತುಂಬ ಇರುತ್ತೆ ಅಂತ ಹೇಳಿ. ಆದರೆ ಇದು ಅಚಾನಕ್ಕಾಗಿ ನಮಗೆ ಗೊತ್ತಿಲ್ಲದೇ, ಅಂದರೆ ಅವ್ರು ಹೇಳಿದರು ಮುಂಚೆ ಅಂದರೆ ಒಂದು ತಾಸು ಮುಂಚೆ ಹೇಳಿದರು ಬರ್ತಾ ಇದ್ದೀವಿ ಅಂತ ಹೇಳಿ. ಅಷ್ಟು ಬಿಟ್ಟರೆ ಮುಂಚೆ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಏನೇನೋ ತಯಾರಿ ಮಾಡಿಕೊಂಡು ಅದಕ್ಕೆ ಪೂಜೆಗೆ ಏನು ಬೇಕೋ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಅಂಥೇಳಿ ಅರ್ಜೆಂಟಲ್ಲಿ ಮಾಡಿದ್ದಾಗಿತ್ತೆಲ್ಲವೂ. ಪಾದುಕೆ ಮುಂಚೆ ಬರುತ್ತೆ ಅಂತ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ತಯಾರಿ ಮಾಡ್ಕೋಬೋದಿತ್ತು. ಆದರೆ ನಾವು ಯಾವಾಗಲೂ ಪಾದುಕೆ ಕರೆಸದೇ ಇರೋದ್ರಿಂದ ಇದು ನಮಗೆ ಹೊಸ ಅನುಭವ. ಯಾವಾಗಲೂ ಕೂಡ ನಮ್ಮಲ್ಲಿ ಪಾದುಕೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಪಾದುಕೆ ಬರ್ತಿರೋದು. ನಮ್ಗೆ ಖುಷಿ ಆಯಿತು, ಚೆನ್ನಾಗೆಲ್ಲ ಇದಾಯಿತು. ಆಮೇಲೆ ಅಷ್ಟೆಂತ ಇದು ಮಾಡೋಂಥ ಇರಲಿಲ್ಲ, ಅದು ಚೆನ್ನಾಗಿತ್ತು. ಪಾದುಕೆ ಬಂದಿತ್ತು, ಆಶೀರ್ವಾದ ಎಲ್ಲ ಆಯಿತು, ಒಳ್ಳೆ ಇದಾಯಿತು. ನೀವು ನೋಡಿ. ಆರತಿ ಬಡಿ ಹಚ್ಚೋಕೆ ತಂಗಿ ಒಂದು ಹಾಡು ಹೇಳು ಮಗ, ಗೊತ್ತಿಲ್ಲ ಹಾಡು ಹೇಳಿ ಹೆಂಗ ಹೇಳು, ಎಲ್ಲ ಖುಷಿ ಪಡ್ತೀಯ. ದಿನಮಣಿ
ಕೈಯಲ್ಲಿ ಅಕ್ಷತೆ ಹಿಡ್ಕ ಹೀಗೆ ಅಕ್ಷತೆ ಈಗ ಪ್ರಾರ್ಥನೆ ಮಾಡ್ಕೊಳ್ಳೋ. ಏನ್ ಪ್ರಾರ್ಥನೆ ನಿಮ್ಮದು? ಎಲ್ಲ ದೇವರಿಗೆ ಗೊತ್ತಿರ್ತಲ್ಲ, ನಾವು ಪ್ರಾರ್ಥನೆ ಅಷ್ಟು ದೇವರಿಗೆ ಗೊತ್ತಿತ್ತು. ಬಂದು ನಮ್ಮಲ್ಲಿ ಪೂಜೆ ಮಾಡೋ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪಾದಕ್ಕೆ ಹೋಗ್ತಾ ಇದೆ. ಗುರು ಶ್ರೀ ಗುರು ಮಹಾರಾಜ್ ಅಂತ ಹೇಳಪ್ಪ. ಶ್ರೀ ಗುರು ಮಹಾರಾಜ್ ಕಿ ಜೈ. ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ. ಗೊತ್ತುಗಳಪ್ಪ, ಜೈ ಎಂದು ಸಾಕಡಿಗೆ ಎಲ್ಲರ ಜೊತೆಗೂ ಹೇಳಿದ್ರೆ ಅವಾಗ ನಿಂದು ಗೋಷಿ ಸೇರಿ ಬಂದತ್ತವಾಗ ನಮ್ಮನ್ನ